ಲೂಟಿಯ ಕನಸು ಬಿಟ್ಟು ಬಿಡಿ, ಲೂಟಿಯ ಕನಸು ಬಿಟ್ಟು ಬಿಡಿ, ಲೂಟಿಯ ಕನಸು ಬಿಟ್ಟು ಬಿಡಿ, ಲೂಟಿಯ ಕನಸು ಬಿಟ್ಟು ಬಿಡಿ. ಹೇ ಮಿಸ್ಟರ್ ಮೋದಿ ಶಾ, ಹೇ ಮಿಸ್ಟರ್ ಮೋದಿ ಶಾ, ಹೇ ಮಿಸ್ಟರ್ ಮೋದಿ ಶಾ, ಹೇ ಮಿಸ್ಟರ್ ಮೋದಿ ಶಾ. ಒಪ್ಪು ನಿಮ್ಮ ಅಪ್ಪಣದಲ್ಲ, 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 ಒಪ್ಪು ನಿಮ್ಮ ಅಪ್ಪಣದಲ್ಲ. ಸರ್ಕಾರಕ್ಕೆ ಸೇರಿದ್ದಲ್ಲ, ಸರ್ಕಾರಕ್ಕೆ ಸೇರಿದ್ದಲ್ಲ, ಸರ್ಕಾರಕ್ಕೆ ಸೇರಿದ್ದಲ್ಲ, ಸರ್ಕಾರಕ್ಕೆ ಸೇರಿದ್ದಲ್ಲ. ಒಪ್ಪು ನಿಮ್ಮ ಅಪ್ಪಣದಲ್ಲ, ಒಪ್ಪು ನಿಮ್ಮ ಅಪ್ಪಣದಲ್ಲ, ಒಪ್ಪು ನಿಮ್ಮ ಅಪ್ಪಣದಲ್ಲ, ಒಪ್ಪು ನಿಮ್ಮ ಅಪ್ಪಣದಲ್ಲ, ಸರ್ಕಾರಕ್ಕೆ ಸೇರಿದ್ದಲ್ಲ. ಸರ್ಕಾರಕ್ಕೆ ಸೇರಿದ್ದಲ್ಲ. ಹೇಗೆ ಅಕ್ರಮವಾಗಿ ಕಬಳಿಸುವಿರಿ, ಹೇಗೆ ಅಕ್ರಮವಾಗಿ ಗಮನಿಸಿರಿ, ಹೇಗೆ ಅಕ್ರಮವಾಗಿ ಕಬಳಿಸುವಿರಿ, ಹೇಗೆ ಅಕ್ರಮವಾಗಿ ಗಮನಿಸಿರಿ. ಇತಿಹಾಸ ನಿಮ್ಮನ್ನು ಮರೆತಿಲ್ಲ, ಇತಿಹಾಸ ನಿಮ್ಮನ್ನು ಮರೆತಿಲ್ಲ, ಇತಿಹಾಸ ನಿಮ್ಮನ್ನು ಕ್ಷಮಿಸಲ್ಲ. ಇತಿಹಾಸ ನಿಮ್ಮನ್ನು ಶ್ರಮಿಸಲ್ಲ. ಲೂಟಿಕೋರರ ಸಾಲಿನಲ್ಲಿ, ಲೂಟಿಕೋರರ ಸಾಲಿನಲ್ಲಿ, ಲೂಟಿಕೋರರ ಸಾಲಿನಲ್ಲಿ ಲೂಟಿಕೋರರ ಸಾಲಿನಲ್ಲಿ ಹೆಸರು ಸೇರಿದ ನಿಮ್ಮದು, ಹೆಸರು ಸೇರಿದ ನಿಮ್ಮದು, ಹೆಸರು ಸೇರಿದ ನಿಮ್ಮದು. ಹೆಸರು ಸೇರಿದ ನಿಮ್ಮದು. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಎಸ್ಡಿಪಿಐ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್. ಎಸ್ಡಿಪಿಐ ಜಿಂದಾಬಾದ್. ಜೈ ಅಧಿಕಾರಿಶಾಹಿ ಶತ್ರುಗಳೇ, ಅಧಿಕಾರಿಶಾಹಿ ಶತ್ರುಗಳೇ, ಸಲಾವುದ್ದೀನ ಅನುಯಾಯಿಗಳು ನಾವು, ಸಲಾವುದ್ದೀನ ಅನುಯಾಯಿಗಳು ನಾವು, ಟಿಪ್ಪು ಸಂತತಿ ನಾವು, ಟಿಪ್ಪು ಸಂತತಿ ನಾವು, ಟಿಪ್ಪು ಸಂತತಿ ನಾವು. ಟಿಪ್ಪು ಸಂತತಿ ನಾವು. ನಮಗೆ ಸೇರಿದ ಎಲ್ಲವನು, ನಮಗೆ ಸೇರಿದ ಎಲ್ಲವನ್ನು, ನಮಗೆ ಸೇರಿದ ಎಲ್ಲವನು, ನಮಗೆ ಸೇರಿದ ಎಲ್ಲವನ್ನು, ನಮ್ಮ ಹಕ್ಕುಗಳು ಕಬಳಿಸಿದನ್ನು ನಮ್ಮ ಹಕ್ಕನ್ನು ಗಮನಿಸಿದನ್ನು ಯಾವುದನ್ನು ಮರೆತಿಲ್ಲ, ಯಾವುದನ್ನು ಮರೆತಿಲ್ಲ. ಇಲ್ಲ ನಾವು ಮರೆತಿಲ್ಲ, 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 ಯಾವುದನ್ನು ಮರೆತಿಲ್ಲ. ಯಾವುದನ್ನು ಮರೆತಿಲ್ಲ. ದುಷ್ಟರನ್ನು ಮರೆಯಲ್ಲ, ದುಷ್ಟರನ್ನು ಮರೆಯಲ್ಲ, ಮರೆಯು ಪಡೆಯುವ ಅವುಗಳಲ್ಲ, ಮರೆಯ ಪಡೆಯುವವರಲ್ಲ, ಮರೆಯು ಪಡೆಯುವ ಅವುಗಳಲ್ಲ. ಮರೆಯ ಪಡೆಯುವವರಲ್ಲ. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್. ಎಸ್ಡಿಪಿಐ ಜಿಂದಾಬಾದ್. ಪ್ರತಿಭಟನೆಗೆ ನೆರೆದಿರುವಂತಹ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಾಗಿ ಆಕಿಬ್ ಮೊಹಮ್ಮಂಜೂರ್ ಇವರನ್ನ ವೇದಿಕೆಯ ಪ್ರತಿಭಟನೆಯ ಸಭಾ ಮುಂಭಾಗಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅತಿಯಾರ್ ಬ್ಲಾಕ್ ಇದರ ವತಿಯಿಂದ ಹಮ್ಮಿಕೊಂಡಂತಹ ಈ ಒಂದು ಮುಷ್ಕರ ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಯೊಂದು ಹಳ್ಳಿಯ ಮೂಲೆಯಿಂದ ಹಿಡಿದು ದಿಲ್ಲಿಯವರೆಗೂ ಈ ಒಂದು ಪ್ರೊಟೆಸ್ಟನ್ನು ಇವತ್ತು ಹಮ್ಮಿಕೊಂಡಿದೆ. ಕಾರಣ ಏನಂತ ಹೇಳಿದರೆ, ಈ ನಮ್ಮ ದೇಶದಲ್ಲಿರ್ತಕ್ಕಂತಹ ಸೋ ಕಾಲ್ಡ್ ಬಿಜೆಪಿ ಸರ್ಕಾರ ಇವತ್ತು 2019ರಲ್ಲಿ ಬಂದು ಕೂಡಿದಂತಹ ಆ ಪೀಡೆ, ಆ ಮೋದಿ ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂತಹ ನಮ್ಮ ಈ ವಕ್ಫ್ ಬೋರ್ಡಿನ ಆಸ್ತಿ ಏನಿದೆ, ಈ ವಕ್ಫ್ ಬೋರ್ಡ್ ಏನಿದೆ, ಇದನ್ನ ಇವತ್ತು ಅವರ ಸರ್ಕಾರದ ಅಡಿಯಲ್ಲಿ ಮಾಡಲಿಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮ ಹತ್ರ ಒಂದು ಮಾತನ್ನ ಹೇಳಲೇಬೇಕು. ಇವತ್ತು ಈ ದೇಶದಲ್ಲಿ ಎಲ್ಲಿಯವರೆಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಡೆಯ ಉಸಿರು ಈ ದೇಶದಲ್ಲಿ ಇರುವವರೆಗೂ ಇದು ನಿಮ್ಮಿಂದ ಸಾಧ್ಯವಿಲ್ಲ. ಇದನ್ನ ನೀವು ಕಾಯ್ದೆಯನ್ನು ಜಾರಿಗೊಳಿಸಲಿಕ್ಕೆ ಮತ್ತೊಮ್ಮೆ ಈ ದೇಶದಲ್ಲಿ ನೀವು ಹುಟ್ಟಿ ಬರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಇರುವುದು ನರಸತ್ತಂತಹ ರಾಜಕೀಯ ಪಕ್ಷವಲ್ಲ, ಇಲ್ಲಿ ಇರುವುದು ಗಂಡನೆಯ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬುವಂತಹ ಮಾತನ್ನ ಖಂಡಿತವಾಗಿ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 2019ರಲ್ಲಿ ಒಂದು ಎಲೆಕ್ಷನ್ ನಡೀತದೆ. ಆ ಎಲೆಕ್ಷನ್ನಲ್ಲಿ ವಿನ್ ಆದಂತಹ ಬಿಜೆಪಿ ಸರ್ಕಾರ, ಆಕ್ಚುಲಿ ಅವರಿಗೆ ಖಂಡಿತವಾಗಿ ಗೊತ್ತಿಲ್ಲ, ರಾಜಕಾರಣಿಯಾದಂತಹ ಅವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಅವರ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು. ಈ ದೇಶದಲ್ಲಿ ನಿಮಗೆ ನಿಯಂತ್ರಣವೇ ಹೊರತು ಈ ದೇಶ ಮಾರುವ, ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಅಲ್ಲೋಲ ಕಲ್ಲೋಲವಾಗಿಸುವ, ಈ ದೇಶದ ಈ ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಯಾವುದೇ ಕಾರ್ಯಕ್ರಮಗಳು ನಿಮ್ಮಿಂದ ಆಗಬಾರದು. ಅದಕ್ಕೆ ನಾವು ಖಂಡಿತವಾಗಿಯೂ ಬಿಡುವುದಿಲ್ಲ ಎಂಬುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೋದಿ ಸರ್ಕಾರದ ಹತ್ರ, ಬಿಜೆಪಿ ಸರ್ಕಾರದ ಹತ್ರ ಹೇಳಲಿಕ್ಕೆ ಒಂದು ವಿಷಯ ಏನಂತ ಹೇಳಿದ್ರೆ, NRC ಆಗಿರ್ಬೋದು, CAA ಆಗಿರ್ಬೋದು,
ಇವೆಲ್ಲವನ್ನು ಕೂಡ ವಿರೋಧಿಸಿದಂತ ನೀವು ಈಗ ಕೈ ಹಾಕಿದ್ದು ಅಲ್ಲಾಹನ ಆಸ್ತಿಗೆ. ಇದು ಖಂಡಿತವಾಗಿಯೂ ನಿಮಗೆ ಸೋಲು. ಇದು ಖಂಡಿತವಾಗಿಯೂ ಯಾವತ್ತೂ ಕೂಡ ನಿಮ್ಮನ್ನ ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ. ಇದು ನಿಮ್ಮ ಅಂತ್ಯಕ್ಕೆ ಮಾಡಿದ್ದು ಎಂಬುವಂತ ಹೇಳಿಕೆಯನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ವಿಜಯವನ್ನ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಾವು ನೋಡಬಹುದು. ಪ್ರತಿಯೊಂದು ಗಲ್ಲಿಯಲ್ಲಿ ಕೂಡ ಈ ತರ ಪ್ರತಿಭಟನೆಯನ್ನ ಇನ್ನೂ ಕೂಡ ಹಲವರು ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಎರಡು ಕೈಗಳನ್ನ ಎತ್ತಿ ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉಸ್ತುವಾರಿಯಲ್ಲಿ ನಾವು ನಡೆಸ್ತೇವೆ ಎಂಬುವಂತ ಹೇಳಿಕೆಯನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಪ್ರಜೆಗಳ ಹಿತಾಸಕ್ತಿಯನ್ನ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತ ಈ ಪ್ರಜಾಪ್ರಭುತ್ವದ ಸುವ್ಯವಸ್ಥೆಯನ್ನ ಯಾವ ರೀತಿ ನೀವು ಬದಲಿಸ್ತೀರಿ? ನಿಮಗೆ ಏನು ಅಧಿಕಾರ ಇದೆ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಿಕ್ಕೆ? ಯಾರು ನಿಮ್ಮ ಅಪ್ಪನ ಮನೆ ಆಸ್ತಿಯ ಇದು ಖಂಡಿತವಾಗಿಯೂ ನಮ್ಮ ಪೂರ್ವಜರ ಆಸ್ತಿ. ಬೆವರನ್ನ ನೆತ್ತರಾಗಿ ಹರಿಸಿ ಈ ದೇಶಕ್ಕಾಗಿ ಸ್ವತಂತ್ರವನ್ನು ತಂದುಕೊಟ್ಟದ್ದು ನಮ್ಮ ಪೂರ್ವಜರು. ನೋಡಿ ಆ ಇಂಡಿಯಾ ಗೇಟ್ನಲ್ಲಿ ಬರೆದಂತಹ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಜನರು ರಕ್ತವನ್ನ ಹರಿಸಿದ್ದಾರೆ ಎಂಬುವಂಥದ್ದನ್ನ ಹೋಗಿ ನೋಡಿ. ಇದು ನಮ್ಮ ದೇಶ, ಇದು ನಮ್ಮ ಸಂಸ್ಕೃತಿ. ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೆ. ಯಾವತ್ತು ನೀವು ಈ ವಕ್ಫಿನ ಕಾಯ್ದೆಗೆ ಕೈ ಹಾಕಿದ್ದೀರಿ, ಇದು ಕೇವಲ ನಮ್ಮ ಪಕ್ಷದ ಒಂದು ಸ್ವಾಭಿಮಾನದ ಪ್ರತೀಕ ಅಲ್ಲ, ಇದು ಪ್ರತಿಯೊಬ್ಬ ಮುಸಲ್ಮಾನನ ಸ್ವಾಭಿಮಾನದ ಪ್ರತೀಕ. ಖಂಡಿತವಾಗಿಯೂ ಅಲ್ಲಾಹನ ಆಸ್ತಿಯ ಮೇಲೆ ಕಣ್ಣು ಹಾಕಿದನ್ನ ನೀವು ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತದೆ. ನಿಮ್ಮ ಈ ಕಾಯ್ದೆಯನ್ನ ನಾವು ಅರಬ್ಬಿ ಸಮುದ್ರಕ್ಕೆ ಬಿಸಾಡ್ತೇವೆ ಎಂಬುವಂತ ಹೇಳಿಕೆಯನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲ, ನಾವು ಸೋಲಲ್ಲ. ಅಂತಿಮ ವಿಜಯ ನಮಗೆಲ್ಲ. ಇಲ್ಲ, ನಾವು ಸೋಲಲ್ಲ. ಅಂತಿಮ ವಿಜಯ ನಮಗೆಲ್ಲ. ವಕ್ಫ್ ಕಾಯ್ದೆ ಯಾರದ್ದು? ವಕ್ಫ್ ಕಾಯ್ದೆ ನಮ್ಮ ಪೂರ್ವಜರದ್ದು. ಅಲ್ಲ ನಿಮ್ಮದ್ದಲ್ಲ. ನಿಮ್ಮ ಅಪ್ಪನ ಆಸ್ತಿ ಅಂತೂ ಅಲ್ವೇ ಅಲ್ಲ. ಅಲ್ಲ ನಿಮ್ಮದ್ದಲ್ಲ. ನಿಮ್ಮ ಅಪ್ಪನ ಆಸ್ತಿ ಅಂತೂ ಅಲ್ವೇ ಅಲ್ಲ. ಏ ಅಮಿತ್ ಶಾ ಮೋದಿ ಕೇಳಿ. ಈ ಕಾಯ್ದೆಯಲ್ಲಿ ನೀವು ಗೆಲ್ಲಲ್ಲ. ಇದೇ ನಿಮ್ಮ ಕಡೆಯ ಪ್ರಯತ್ನ. ಕುಳಿತುಕೊಳ್ಳುವಿರಿ. ನೀವು ಇನ್ನೂ ಮನೆಯಲ್ಲಿ. ನಾವು ಎಸೆಯುವೆವು. ನಿಮ್ಮ ಕಾಯ್ದೆಯನ್ನು ಅರಬ್ಬಿ ಸಮುದ್ರಕ್ಕೆ ಎಸೆಯುವೆವು. ಕಡೆಯದಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಕಾಯ್ದೆಯ ಬಿಲ್ ಏನಿದೆ ಇದನ್ನ ಸರ್ವರ ಸಮ್ಮುಖದಲ್ಲಿ ಹರಿದು ಇದಕ್ಕೆ ಬೆಂಕಿಯನ್ನ ಕೊಡುವುದರ ಮೂಲಕ ಈ ಕಾರ್ಯಕ್ರಮದಕ್ಕೆ ನಾಂದಿಯನ್ನ ಹಾಡ್ತಾ ಇದ್ದೇವೆ. 6 ತಿಂಗಳ ನಿರಂತರ ಇಲ್ಲ, ನಾವು ಸೋಲಲ್ಲ. ಅಂತಿಮ ವಿಜಯ ನಮಗೆಲ್ಲ. ಜಿಂದಾಬಾದ್. SDPI ಜಿಂದಾಬಾದ್. SDPI ಜಿಂದಾಬಾದ್. ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಮೋದಿ ಅಮಿತ್ ಶಾ ಧಿಕ್ಕಾರ. ಜಿಂದಾಬಾದ್. ಪ್ರಜಾಪ್ರಭುತ್ವ ಜಿಂದಾಬಾದ್. ಸಂವಿಧಾನ ಜಿಂದಾಬಾದ್. ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇವೆ.
ನೆರೆದಂತಹ ಎಲ್ಲ ಸಮುದಾಯ ಪ್ರೇಮಿಗಳಿಗೂ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇವೆ.